ನಮಸ್ಕಾರ ವೀಕ್ಷಕರೇ, ನಾಳೆ ನಿಮಗೆ ಬೆಳೆ ಪರಿಹಾರದ ಹಣ ಜಮೆ ಆಗಲಿದೆ. ಹೌದು ವೀಕ್ಷಕರೇ, ನಿಮ್ಮ ಜಿಲ್ಲೆಗಳಿಗೆ ಬೆಳೆ ಪರಿಹಾರದ ಹಣ ಬರ್ತಾ ಇದೆ. ರೈತ ಮಿತ್ರರೇ, ಒಂದು ವೇಳೆ ಒಂದು ಗಾಳಿ ತಿಂಗಳು ಬೆಳೆದ ಬೆಳೆ ಒಂದು ರಾತ್ರಿ ಹಾಳಾದಾಗ ಆ ರೈತನ ಕಣ್ಣೀರನ್ನ ಅರ್ಥ ಮಾಡಿಕೊಳ್ಳೋದು ರೈತನೇ. ಆದರೆ ಆ ಸಮಯದಲ್ಲಿ ಸರ್ಕಾರದ ಬೆಳೆ ಪರಿಹಾರ ಹಣ ಸ್ವಲ್ಪ ಮಟ್ಟಿಗೆ ಧೈರ್ಯ ಕೊಡುತ್ತೆ. ಇವತ್ತು ನಾನು ನಿಮಗೆ ಹೇಳೋ ಮಾಹಿತಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟು. ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಬೆಳೆ ಪರಿಹಾರ ಹಣ ಜಮೆ ಆಗ್ತಾ ಇದೆ, ಎಷ್ಟು ಹಣ ಜಮೆ ಆಗ್ತಾ ಇದೆ ಮತ್ತು ಯಾವ ಜಿಲ್ಲೆಗಳಿಗೆ ಹಣ ಜಮೆ ಆಗ್ತಾ ಇದೆ, ಜಿಲ್ಲೆಗಳ ಅಪ್ಡೇಟ್ ಒಂದಿಗೆ ಮತ್ತು ಎಷ್ಟು ಹಣ ಬರ್ತಾ ಇದೆ ಹಾಗೂ ಯಾರಿಗೆ ಬರೋಲ್ಲ ಮತ್ತು ಏನ್ ಮಾಡಬೇಕು ಎಲ್ಲವನ್ನು ಕೂಡ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡ್ತಾನೆ. ರೈತ ಮಿತ್ರರೇ, ಈ ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರತಿಯೊಬ್ಬ ರೈತ ಮಿತ್ರರು ನೋಡಲೇಬೇಕಾದಂತಹ ಅಪ್ಡೇಟ್ ಇದಾಗಿರುತ್ತೆ. ಎಲ್ಲವನ್ನು ಕ್ಲಿಯರ್ ಆಗಿ ಸೂಪರ್ ಆಗಿ ನಿಮಗೆ ಅರ್ಥ ಆಗೋ ರೀತಿ ಹೇಳ್ತೀನಿ. ವಿಡಿಯೋನ ಕೊನೆವರೆಗೂ ಕೂಡ ಪೂರ್ಣವಾಗಿ ನೋಡಿ. ವೀಕ್ಷಕರೇ, ಇವತ್ತಿನ ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಇದಾಗಿರುತ್ತೆ. ಫ್ರೆಶ್ ಅಪ್ಡೇಟ್, ಇದು ಈಗ ತಾನೇ ಬಂದಿರುವಂತಹ ಅಪ್ಡೇಟ್ ಆಗಿದೆ. ವೀಕ್ಷಕರೇ, ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ. ವೀಕ್ಷಕರೇ, ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮೊದಲು ನನ್ನೊಂದು ಚಿಕ್ಕ ರಿಕ್ವೆಸ್ಟ್. ನೋಡಿ, ನಾವು ನಿಮಗೆ ಯಾವುದೇ ರೀತಿ ಬೇಡದಿರುವಂತಹ ವಿಡಿಯೋಸ್ಗಳು ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ಗಳನ್ನ ಕೊಡೋದಿಲ್ಲ. ಹಾಗಾಗಿ ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಅಂದ್ರೆ ವೀಕ್ಷಕರೇ, ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ಪ್ರತಿಯೊಬ್ಬ ವೀಕ್ಷಕರು ಕೂಡ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋನ ನೋಡ್ತಾ ಇರುವಂತಹ ವೀಕ್ಷಕರು ಯಾರಿನ್ನೂ ಲೈಕ್ ಮಾಡಿಲ್ಲ ಅಂತಂದ್ರೆ ವಿಡಿಯೋಗೆ ಲೈಕ್ ಅನ್ನ ಮಾಡಿ. ನೀವೇನಾದ್ರೂ ರೈತರಾಗಿದ್ರೆ ತಪ್ಪದೆ ವಿಡಿಯೋಗೆ ಲೈಕ್ ಮಾಡಿ. ಬನ್ನಿ ವೀಕ್ಷಕರೇ, ವಿಡಿಯೋ ಒಳಗಡೆ ಹೋಗೋಣ. ರೈತ ಮಿತ್ರರೇ, ಇವತ್ತಿನ ತನಕ ಸಿಕ್ಕಿರುವ ಮಾಹಿತಿಯ ಪ್ರಕಾರ ಕರ್ನಾಟಕ ಸರ್ಕಾರವು ಬೆಳೆ ಪರಿಹಾರದ ಹಣವನ್ನ ಡಿಬಿಟಿ ಮೂಲಕ ಹಂತ ಹಂತವಾಗಿ ಬಿಡುಗಡೆ ಮಾಡುತ್ತಿದೆ. ಈ ಹಣ ಎಲ್ಲಾ ಜಿಲ್ಲೆಗಳಿಗೆ ಒಂದೇ ದಿನ ಬರಲ್ಲ. ನೋಡಿ, ನಾಳೆ ಈ ಜಿಲ್ಲೆಗಳಿಗೆ ಬರ್ತಾ ಇದೆ ಮತ್ತು ಎಲ್ಲಾ ರೈತರಿಗೆ ಒಂದೇ ಸಮಯದಲ್ಲೂ ಕೂಡ ಬರೋದಿಲ್ಲ. ಜಿಲ್ಲೆ, ತಾಲೂಕು, ಗ್ರಾಮ ಮಟ್ಟದಲ್ಲಿ ಹಂತ ಹಂತವಾಗಿ ರೈತರ ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗ್ತಾ ಇದೆ. ನೋಡಿ, ಮಹತ್ವದ ಅಪ್ಡೇಟ್ ಮತ್ತು ಸ್ಪಷ್ಟನೆಯನ್ನ ಕೊಡ್ತಾನೆ. ರೈತ ಮಿತ್ರರೇ, ಇಲ್ಲಿ ಒಂದು ವಿಷಯವನ್ನ ಕ್ಲಿಯರ್ ಆಗಿ ಹೇಳಬೇಕು. ಏನಂದ್ರೆ, ಸರ್ಕಾರ ನಾಳೆ ಈ ಜಿಲ್ಲೆಗಳಿಗೆ ನಿಮ್ಮ ಒಂದು ಹಣ ಬಿಡುಗಡೆ ಮಾಡುತ್ತೆ. ವೀಕ್ಷಕರೇ, ನಾಳೆ ಹಣ ಬರಬಹುದಾದಂತಹ ಜಿಲ್ಲೆಗಳು ನೋಡಿ, ಇವತ್ತು ರೆವಿನ್ಯೂ ಅಂಡ್ ಅಗ್ರಿಕಲ್ಚರ್ ಸರ್ವೆ ಕಂಪ್ಲೀಷನ್ ಆಧಾರದಲ್ಲಿ ಮೊದಲನೆಯ ಹಂತದಲ್ಲಿ ಹಣ ಜಮೆ ಆಗುವ ಸಾಧ್ಯತೆ ಇರುವಂತಹ ಜಿಲ್ಲೆಗಳು ಯಾವುವು ಅಂತಂದ್ರೆ ವೀಕ್ಷಕರೇ, ಉತ್ತರ ಕರ್ನಾಟಕದ ಜಿಲ್ಲೆಗಳು. ಹೌದು, ಅದರಲ್ಲೂ ಕಲಬುರಗಿ ಜಿಲ್ಲೆಗೆ ನಿಮ್ಮ ಹಣ ಬರ್ತಾ ಇರುವಂತದ್ದು ಮತ್ತು ಬೀದರ್ ಜಿಲ್ಲೆ ಮತ್ತು ಯಾದಗಿರಿ ಜಿಲ್ಲೆ ಹಾಗೂ ರಾಯಚೂರು ಜಿಲ್ಲೆ ಹಾಗೂ ವಿಜಯಪುರ ಜಿಲ್ಲೆ ಹಾಗೂ ಬಾಗಲಕೋಟೆ ಜಿಲ್ಲೆ ಮತ್ತು ಕೊಪ್ಪಳ ಜಿಲ್ಲೆ ಮತ್ತು ಗದಗ ಜಿಲ್ಲೆ ಮತ್ತು ಧಾರವಾಡ ಜಿಲ್ಲೆ ಹಾಗೂ ಮಧ್ಯ ಕರ್ನಾಟಕದ ಜಿಲ್ಲೆಗಳಾಗಿರುವಂತಹ ದಾವಣಗೆರೆ, ಹಾವೇರಿ, ಚಿತ್ರದುರ್ಗ ಈ ಜಿಲ್ಲೆಗಳಿಗೂ ಕೂಡ ಮತ್ತು ದಕ್ಷಿಣ ಕರ್ನಾಟಕದ ತುಮಕೂರು ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಹಾಗೂ ಕೋಲಾರ ಜಿಲ್ಲೆ ಮತ್ತು ಚಾಮರಾಜನಗರ ಜಿಲ್ಲೆ ಹಾಗೂ ಮಂಡ್ಯ ಜಿಲ್ಲೆಯ ಕೆಲವೊಂದಿಷ್ಟು ತಾಲೂಕುಗಳಿಗೆ ನೋಡಿ, ಈ ಒಂದು ಜಿಲ್ಲೆಗಳಿಗೆ ನಿಮಗೆ ಹಣ ಬರುತ್ತೆ. ಮತ್ತು ಎಷ್ಟು ಹಣ ಜಮೆ ಆಗುತ್ತೆ ಅಂತ ತಿಳಿಸಿಕೊಡೋದಾದ್ರೆ ರೈತ ಮಿತ್ರರೇ, ಬೆಳೆ ಪರಿಹಾರ ಹಣ ಎಲ್ಲರಿಗೂ ಕೂಡ ಒಂದೇ ಅಮೌಂಟ್ ಬರೋದಿಲ್ಲ. ಇದನ್ನು ಕೂಡ ಗಮನಿಸಿ. ನೋಡಿ, ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಶನ್ ಕೊಡ್ತೀವಿ ವೀಕ್ಷಕರೇ. ಯಾರು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ರೈತ ಬಂಧುಗಳೇ. ನೋಡಿ, ಉಚಿತವಾಗಿ ನಿಮಗೆ ಟ್ರ್ಯಾಕ್ಟರ್ ಸಿಗುತ್ತೆ ರೈತರಿಗೆ. ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇವೆ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ಆ ವಿಡಿಯೋ ತಲುಪುತ್ತೆ. ಹಾಗಾಗಿ ನೋಡಿ, ಇಲ್ಲಿ ಹಾನಿ ಪ್ರಮಾಣ ಮತ್ತು ಬೆಳೆ ಪ್ರಕಾರ ಮತ್ತು ಎಕರೆ ಆಧಾರದ ಮೇಲೆ ನಿಮಗೆ ಹಣ ಬರ್ತಾ ಇರುವಂತದ್ದು. ಹಾಗಾದ್ರೆ ಎಷ್ಟು ಬರ್ತಾ ಇದೆ ಅಂತ ತಿಳಿಸಿಕೊಡ್ತಾನೆ. ವೀಕ್ಷಕರೇ ನೋಡಿ, ಸಾಮಾನ್ಯ ಬೆಳೆ ಹಾನಿ ಅಂದ್ರೆ ಸಾಮಾನ್ಯವಾಗಿ ನಿಮ್ದು ಬೆಳೆ ಹಾನಿ ಆಗಿತ್ತು ಅಂತಂದ್ರೆ ಇಲ್ಲಿ ನಿಮ್ಮ ಒಂದು ಹಣ 2,000 ರಿಂದ 500,000 ರೂಪಾಯಿ ಹಣ ಬರುತ್ತೆ. ಮತ್ತು 50% ಗಿಂತ ಹೆಚ್ಚು ಹಾನಿ ಆಗಿದ್ದರೆ 6,800 ರಿಂದ 10,000 ಒಳಗೆ ನಿಮಗೆ ಈ ಬೆಳೆ ಪರಿಹಾರದ ಹಣ ಜಮೆ ಆಗುತ್ತೆ. ಇದಷ್ಟೇ ಅಲ್ಲದೆ ತೋಟಗಾರಿಕೆ ಬೆಳೆದಂತಹ ಒಂದು ಹಾನಿಯಾದಂತಹ ರೈತರಿಗೆ 10,000 ರಿಂದ 25,000 ರೂಪಾಯಿ ಒಳಗಡೆ ನಿಮ್ಮ ಹಣ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗುತ್ತೆ. ಇಲ್ಲಿ ಕೆಲವರಿಗೆ 2,000 ರೂಪಾಯಿ, ಕೆಲವರಿಗೆ 6,800 ರೂಪಾಯಿ, ಕೆಲವರಿಗೆ 10,000 ರೂಪಾಯಿ, ಇನ್ನು ಕೆಲವರಿಗೆ 25,000 ರೂಪಾಯಿ ತನಕ ನಿಮ್ಮ ಬೆಳೆ ಪರಿಹಾರದ ಹಣ ಜಮೆ ಆಗುತ್ತೆ. ಹಣ ಯಾವಾಗ ಜಮೆ ಆಗುತ್ತೆ ಅನ್ನೋದಾದ್ರೆ ವೀಕ್ಷಕರೇ, ಡಿಬಿಟಿ ಹಣ ಬೆಳಿಗ್ಗೆ ಜಮೆ ಆಗುತ್ತೆ, ಮಧ್ಯಾಹ್ನ ಜಮೆ ಆಗುತ್ತೆ ಮತ್ತು ಸಂಜೆ ಸಮಯದಲ್ಲಿ ಜಾಸ್ತಿ ಜಮೆ ಆಗುತ್ತೆ. ಯಾವುದೇ ಸಮಯದಲ್ಲಿ ಜಮೆ ಆಗಬಹುದು ಮತ್ತು SMS ನಿಮಗೆ ಬರಬಹುದು, ಪಾಸ್ಬುಕ್ ಅಪ್ಡೇಟ್ ಆಗಬಹುದು. ಒಂದೇ ಸಮಯಕ್ಕೆ ಎಲ್ಲರಿಗೂ ಕೂಡ ಬರೋದಿಲ್ಲ ವೀಕ್ಷಕರೇ. ಮತ್ತು ಯಾರಿಗೆ ಹಣ ಬರದೇ ಇರಬಹುದು ಅಂತ ತಿಳಿಸಿಕೊಡ್ತಾನೆ. ನೋಡಿ, ನಿಮ್ಮ ಜಿಲ್ಲೆ ಲಿಸ್ಟ್ ನಲ್ಲಿ ಇದ್ದರೂ ಈ ಕಾರಣಗಳಿಂದ ಹಣ ತಡವಾಗಬಹುದು. ಏನಂದ್ರೆ, ಸರ್ವೆ ಇನ್ಕಂಪ್ಲೀಟ್ ಆದ್ರೆ ನಿಮಗೆ ಹಣ ಬರೋದು ತಡ ಆಗುತ್ತೆ ಮತ್ತು ಆಧಾರ್ ಬ್ಯಾಂಕ್ ಲಿಂಕ್ ಇಲ್ಲ ಅಂದ್ರೂ ಕೂಡ ನಿಮಗೆ ಹಣ ಬರೋದಿಲ್ಲ ಅಂತಾನೆ ಹೇಳ್ಬೋದು. ಮತ್ತು ಲ್ಯಾಂಡ್ ರೆಕಾರ್ಡ್ ಮಿಸ್ ಮ್ಯಾಚ್ ಇದ್ರೂ ಕೂಡ ಹಣ ಬರೋದಿಲ್ಲ. ಹಾಗೆ ಫ್ರೂಟ್ಸ್ ಮತ್ತು ಭೂಮಿ ಆ ಒಂದು ಐಡಿಯಲ್ಲಿ ಎರರ್ ಇದ್ರೆ ನಿಮಗೆ ಹಣ ಬರೋದಿಲ್ಲ ಮತ್ತು ಬ್ಯಾಂಕ್ ಅಕೌಂಟ್ ಇನ್ಆಕ್ಟಿವ್ ಆಗಿದ್ರೆ ನಿಮಗೆ ಹಣ ಬರೋದಿಲ್ಲ. ನೋಡಿ, ಇವರು ಭಯಪಡಬೇಡಿ, ಮುಂದಿನ ಹಂತದಲ್ಲಿ ಹಣ ಬರುತ್ತೆ. ಇವೆಲ್ಲವನ್ನು ಕೂಡ ಸರಿ ಮಾಡ್ಕೊಂಡು ಇಟ್ಕೊಂಡಿರಿ. ಯಾರಿಗೂ ಕೂಡ ಇವು ಎಲ್ಲವೂ ಕೂಡ ಪ್ರಾಬ್ಲಮ್ ಆಗಿರೋದಿಲ್ಲ. ಇವೆಲ್ಲದರಲ್ಲೂ ಕೂಡ ಯಾವುದಾದ್ರೂ ಒಂದು ಪ್ರಾಬ್ಲಮ್ ಆಗಿರಬಹುದು ಅಷ್ಟೇ. ನೋಡಿ, ಹಣ ಬಂದಿದೆ ಎಂದು ಚೆಕ್ ಮಾಡೋದು ಹೇಗೆ ಅಂತ ತಿಳಿಸಿಕೊಡ್ತಾನೆ. ಬನ್ನಿ ನೋಡಿ ರೈತರೇ, ಹಣ ಚೆಕ್ ಮಾಡಲು ಬ್ಯಾಂಕ್ ಪಾಸ್ಬುಕ್ ಮುಖಾಂತರ ನೀವು ಚೆಕ್ ಮಾಡಬಹುದು. ಹಾಗೆ SMS ಮುಖಾಂತರ ಕೂಡ ನೀವು ಚೆಕ್ ಮಾಡಬಹುದು ಮತ್ತು ಗ್ರಾಮ ಪಂಚಾಯಿತಿಯಲ್ಲಿ ಹೋಗಿ ನೀವು ಚೆಕ್ ಮಾಡಬಹುದು ಮತ್ತು ನಾಡ ಕಚೇರಿ ಮತ್ತು ರೈತ ಸಂಪರ್ಕ ಕೇಂದ್ರ ಅಥವಾ ಪರಿಹಾರ ಪೋರ್ಟಲ್ ಅಲ್ಲಿ ನೀವು ಚೆಕ್ ಮಾಡಬಹುದು. ಡಿಬಿಟಿ ಕ್ರೆಡಿಟ್ ಅಂತ ಇದ್ರೆ ಹಣ ಜಮೆ ಆಗಿದೆ ಅಂತ ಅರ್ಥ. ರೈತರಿಗೆ ಎಚ್ಚರಿಕೆಯನ್ನ ಹೇಳ್ತಾ ಇದ್ದಾವೆ. ಯಾರಾದ್ರೂ ಹಣ ಕೊಡಿಸ್ತೀನಿ ಮತ್ತು ಲಿಸ್ಟ್ ಸೇರಿಸ್ತೀನಿ, ಕಮಿಷನ್ ಕೊಡಿ ಅಂತ ಕೇಳಿದ್ರೆ ನಂಬೇಡಿ. ಸರ್ಕಾರದ ಹಣ ನೇರವಾಗಿ ರೈತರ ಬ್ಯಾಂಕ್ ಖಾತೆಗಳಿಗೆ ಮಾತ್ರ ಬರುತ್ತೆ. ನೋಡಿ ರೈತ ಮಿತ್ರರೇ, ನಾಳೆ ನಿಮ್ಮ ಖಾತೆಗಳಿಗೆ ಬೆಳೆ ಪರಿಹಾರ ಹಣ ಬಂದಿದ್ರೆ ಕಾಮೆಂಟ್ ನಲ್ಲಿ ಜಿಲ್ಲೆ ಹೆಸರು ಮತ್ತು ಹಣ ಬಂತು ಅಂತ ಬರೆಯಿರಿ. ಈ ವಿಡಿಯೋ ಇನ್ನೊಬ್ಬ ರೈತರಿಗೆ ತಲುಪಿಸಿ ಎಂದು ಶೇರ್ ಮಾಡಿ. ಇನ್ನೂ ಅಪ್ಡೇಟ್ ಬೇಕಂದ್ರೆ ನಮ್ಮ ಅಪ್ಡೇಟ್ ಅಲರ್ಟ್
ಕನ್ನಡ ಯೂಟ್ಯೂಬ್ ವಾಹಿನಿಯನ್ನ ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ಹಾಗೂ ಏನೇ ಡೌಟ್ ಇದ್ರೂ ಕೂಡ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಿಮ್ದೇ ಇರುತ್ತೆ. ಯಾವ್ಯಾವೆಲ್ಲ ರೈತರು ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಮಾಡ್ತೀರಾ, ನೀವು ರೈತರಾಗಿದ್ದರೆ ಮಾತ್ರ ನಾನು ನಿಮಗೆ ರಿಪ್ಲೈ ಮಾಡ್ತಾನೆ. ಪ್ರತಿಯೊಬ್ಬ ರೈತರು ಕೂಡ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ನಿಮ್ಮ ಒಂದು ಸಮಸ್ಯೆಯನ್ನ ಕೇಳ್ಕೊಳ್ಬಹುದು. ನಾನು ಆದಷ್ಟು ನಿಮಗೆ ರಿಪ್ಲೈ ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ. ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದಂತಹ ಎಲ್ಲ ವೀಕ್ಷಕರಿಗೆ ಹಾಗೂ ಈ ಒಂದು ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ವೀಕ್ಷಕರೇ, ಏನೇ ಡೌಟ್ ಇದ್ರೂ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಒರಿಜಿನಲ್ ಇನ್ಫಾರ್ಮೇಷನ್ ತಗೊಂಡು ಮತ್ತೊಮ್ಮೆ ಸಿಗ್ತಾನೆ. ಅಲ್ಲಿವರೆಗೂ ಥ್ಯಾಂಕ್ ಯು.